ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಿಶ್ವಾಮಿತ್ರನಿಂದ ಮೇನಕೆಯಲ್ಲಿ ಶಕುಂತಳೆಯು ಹುಟ್ಟಿದ ವೃತ್ತಾಂತವು ಎಂಬ 93ನೆಯ ಅಧ್ಯಾಯಕ್ಕೆ ಸ್ವಾಗತ. ಒಡನೆಯೇ ದೇವೇಂದ್ರನು ವಾಯುವಿಗೆ ಈ ವಿಚಾರವನ್ನು ತಿಳಿಸಲು ವಾಯುವು ಆ ಮೇನಕೆಯನ್ನು ಹಿಂಬಾಲಿಸಿದನು. ಮೇನಕೆಯು ಅತ್ಯಂತ ಭಯದೊಡನೆ ವಿಶ್ವಾಮಿತ್ರಾಶ್ರಮಕ್ಕೆ ಬಂದಳು. ಅಲ್ಲಿ ಘೋರ ತಪಸ್ಸಿನಿಂದ ಉರಿಯುವಂತಿರುವ ಆ ವಿಶ್ವಾಮಿತ್ರನನ್ನು ನೋಡಿದಳು. ಮುಂದೆ ಬಂದು ಅವನಿಗೆ ನಮಸ್ಕರಿಸಿ ಅವನ ಮುಂಭಾಗದಲ್ಲಿಯೇ ಅತ್ತಿತ್ತ ಸುಳಿದಾಡುತ್ತಿದ್ದಳು. ಇಷ್ಟರಲ್ಲಿಯೇ ವೇಗವುಳ್ಳ ಒಂದು ಗಾಳಿಯು ಬೀಸಿತು. ಆ ಗಾಳಿಯಿಂದ ಇವಳು ಹುಟ್ಟಿದ್ದ ಚಂದ್ರ ಸಮಾನವಾದ ದುಕೂಲವು ಹಾರಿಹೋಯಿತು. ಒಡನೆಯೇ ಆ ಮೇನಕೆಯು ನಾಚಿದವಳಂತೆ ಭೂಮಿಯಲ್ಲಿ ಕುಳಿತುಕೊಂಡಳು. ಆ ಸೀರೆಯನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸುವಂತೆ ನಟಿಸಿದಳು. ಬಹಳ ಲಜ್ಜೆಯಿಂದ ಗಾಳಿಯನ್ನು ನಿಂದಿಸುವಂತೆಯೂ ನಟಿಸಿದಳು. ಅಗ್ನಿ ಸಮಾನವಾದ ತೇಜಸ್ಸುಳ್ಳ ಆ ವಿಶ್ವಾಮಿತ್ರನ ಕಣ್ಣಿಗೆ ಬೀಳುವಂತೆ ಮೇನಕೆಯು ಈ ನಟನೆಗಳನ್ನೆಲ್ಲ ಮಾಡಲು ಅವಳು ಕಷ್ಟಪಡುವ ರೀತಿಯನ್ನು ನೋಡಿ ವಿಶ್ವಾಮಿತ್ರನಿಗೆ ಅವಳಲ್ಲಿ ಕನಿಕರವು ಹುಟ್ಟಿತು. ತನ್ನ ಸೀರೆಗಾಗಿ ಆತುರ ಪಡುತ್ತಾ ಅತ್ತಿತ್ತ ನೋಡುತ್ತಿರುವ ಆಕೆಯ ಕಷ್ಟವನ್ನು ಆ ವಿಶ್ವಾಮಿತ್ರನು ಕಣ್ಣಿಟ್ಟು ನೋಡಿದನು. ಅವಳ ಮೈ ಮೇಲೆ ಬಟ್ಟೆ ಇಲ್ಲದಿರುವುದನ್ನು, ಅನನ್ಯಾದೃಶ್ಯವಾದ ಅವಳ ರೂಪ ಯೌವನಗಳ ಸೊಗಸನ್ನು, ಅವಳ ದೇಹಲಾವಣ್ಯವನ್ನು ನೋಡಿದ ಮೇಲೆ ಅವನಿಗೆ ಮನಸ್ಸು ಕದಲಿತು. ಹೇಗಾದರೂ ಅವಳೊಡನೆ ಸಂಬಂಧವನ್ನು ಮಾಡಬೇಕೆಂಬ ಆಸೆ ಹುಟ್ಟಿತು. ಮಹರ್ಷಿಯು ಕಾಮಕ್ಕೊಳಗಾದನು. ಒಡನೆಯೇ ತನ್ನ ಆಸೆಯನ್ನು ಅವಳಿಗೂ ತಿಳಿಸಿದನು. ಅದನ್ನೇ ನಿರೀಕ್ಷಿಸುತ್ತಿದ್ದ ಮೇನಕೆಯು ಆ ಕ್ಷಣವೇ ಸಮ್ಮತಿಸಿದಳು. ಇಬ್ಬರು ಕೆಲವು ಕಾಲದವರೆಗೆ ಸಂತೋಷದಿಂದ ವಿಹರಿಸುತ್ತಿದ್ದರು. ಹೀಗೆ 1000 ವರ್ಷಗಳು ಕಳೆದು ಹೋದರು. ಆ ಮಹಾನಂದದಲ್ಲಿ ವಿಶ್ವಾಮಿತ್ರನಿಗೆ ಅಷ್ಟು ದೀರ್ಘ ಕಾಲವು ಒಂದು ದಿವಸದಂತೆ ಕಳೆದು ಹೋಯಿತು. ಆ ಮಹರ್ಷಿಯು ಜಿತೇಂದ್ರಿಯನಾಗಿದ್ದರೂ ಕಾಮ ಕ್ರೋಧಗಳನ್ನು ಜಯಿಸಲಾರದೆ ಬಹುಕಾಲದಿಂದ ತಾನು ಸಂಪಾದಿಸಿದ ತಪೋಬಲವನ್ನೆಲ್ಲ ಕಳೆದುಕೊಂಡನು. ಅವನ ತಪಸ್ಸೆಲ್ಲವೂ ನಷ್ಟವಾದುದರಿಂದ ಮೋಹವೆಂಬುದು ಆ ಮಹರ್ಷಿಯ ಮನಸ್ಸನ್ನು ಬಲವಾಗಿ ಆವರಿಸಿಕೊಂಡಿತು. ಮೊದಲೇ ಕೋಪ ಸ್ವಭಾವವುಳ್ಳ ಆ ಮಹರ್ಷಿಯು ಸ್ತ್ರೀ ಮೋಹದಿಂದ ಮತ್ತಷ್ಟು ಬುದ್ಧಿಗೆಟ್ಟನು. ಆಮೇಲೆ ಅವನು ಆಹಾರಾರ್ಥವಾಗಿ ಫಲಮೂಲಗಳನ್ನು ತಿಂದು ನೀರಿನ ಶಬ್ದವಾಗುವ ಹಾಗೆ ನದಿಯಲ್ಲಿ ಕಾಲನ್ನಿಟ್ಟು ಜಲಮಾರ್ಗವಾಗಿ ನಡೆದೆ ಆ ನದಿಯೊಳಗಿನ ತಿಟ್ಟಿನ ಮೇಲಿದ್ದ ತನ್ನ ಆಶ್ರಮವನ್ನು ಸೇರಿದನು. ತಾನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕೆಂದಿದ್ದ ಆ ಮೇನಕೆಗೆ ನೀರಿನಲ್ಲಿ ನಡೆದ ಶಬ್ದವು ಕೇಳಿಬಂದಿತು. ಆಗ ಅವಳು ತನ್ನಲ್ಲಿ ತಾನು, ಮಹಿಮೆಯುಳ್ಳ ಈ ಮಹರ್ಷಿಯಾದರೂ ಆಕಾಶ ಮಾರ್ಗದಿಂದಲೇ ಆ ದ್ವೀಪಕ್ಕೆ ಹೋಗಿ ಬರುತ್ತಿದ್ದವನು. ಈಗ ಈ ಮಹರ್ಷಿಯ ತಪಶಕ್ತಿಯು ತಗ್ಗಿ ಹೋಗಿತು ಎಂಬುದಕ್ಕೆ ಇದೇ ಗುರುತಾಗಿ ಕಾಣಿಸುತ್ತಿದೆ. ಇನ್ನು ಭಯವಿಲ್ಲ. ಈಗಲೇ ನಾನು ಈ ವನವನ್ನು ಬಿಟ್ಟು ಹೋಗಬೇಕಾದ ಭಯವಿಲ್ಲ ಎಂದು ಯೋಚಿಸುತ್ತಾ ಆ ಮೇನಕೆಯು ಅಲ್ಲಿಯೇ ಇರುತ್ತಿದ್ದಳು. ಆಮೇಲೆ ಸ್ವಲ್ಪ ದಿವಸಗಳಲ್ಲಿ ಅವಳು ಋತುಸ್ನಾನ ಮಾಡಿ ಬಂದು ಕಾಮದಿಂದ ಮನಸ್ಸು ಕದಲಿದ್ದ ಆ ಮಹರ್ಷಿಗೆ ತಿರುಗಿ ಕಾಣಿಸಿಕೊಂಡಳು. ವಿಶ್ವಾಮಿತ್ರನು ಅವಳಲ್ಲಿ ಮೋಹದಿಂದ ಆ ಹಿಮವತ್ ಪರ್ವತದ ತಪ್ಪಲಲ್ಲಿ ಮಾಲಿನಿ ನದಿಯ ತೀರ ಪ್ರದೇಶಗಳಲ್ಲಿ ಅವಳೊಡನೆ ವಿಹರಿಸುತ್ತಿದ್ದನು. ಅವನಿಗೆ ಆ ಮೇನಕೆಯಲ್ಲಿ, ಅಂದರೆ ಆ ವಿಶ್ವಾಮಿತ್ರನಿಗೆ ಮೇನಕೆಯಲ್ಲಿ ಕನ್ಯೆಯೊಬ್ಬಳು ಹುಟ್ಟಿದಳು. ಆ ಸ್ತ್ರೀ ಶಿಶುವಿನ ಸೌಂದರ್ಯವನ್ನು ಕೇಳಬೇಕೆ? ದೇವಗರ್ಭದಿಂದ ಹುಟ್ಟಿದ ಆ ಶಿಶುವು ದಿವ್ಯ ರೂಪ ಲಾವಣ್ಯಗಳಿಂದ ಶೋಭಿಸುತ್ತಿರುವುದು. ಸಹಜವಾದ ಸುವರ್ಣಾಭರಣಗಳಿಂದಲೂ ಅಲಂಕೃತವಾಗಿರುವುದು. ಹೀಗಿರುವಾಗ ಆ ಮಗುವನ್ನು ಮೇನಕೆಯು ಅಲ್ಲಿಯೇ ಮೃದುವಾದ ಒಂದು ಹಾಸಿಗೆಯ ಮೇಲೆ ಮಲಗಿಸಿ ಆ ಮಗುವನ್ನು ಕುರಿತು, ಉಗ್ರ ತಪಸ್ಸುಳ್ಳ ಮಹರ್ಷಿಯ ತೇಜಸ್ಸೇ ನೀನಾಗಿರುವೆ. ಎಲೆ ಕನ್ಯೆ, ಇನ್ನು ನಾನು ಸ್ವರ್ಗಕ್ಕೆ ಹೊರಡುವೆನು. ನಾನು ಈ ಮಹರ್ಷಿಯ ಬಳಿಗೆ ದೇವತೆಗಳ ಕಾರ್ಯಾರ್ಥವಾಗಿ ಬಂದವಳು. ನನ್ನ ಕಾರ್ಯವು ನೆರವೇರಿತು. ಇನ್ನು ನಾನು ಹೋಗುವೆನು ಎಂದು ಹೇಳಿ ಆಗಲೇ ಹುಟ್ಟಿದ ಆ ಕನ್ಯೆಯನ್ನು ಮಾಲಿನಿ ನದಿಯ ಪಕ್ಕದಲ್ಲಿಯೇ ಬಿಟ್ಟು ತಾನು ಇಂದ್ರನ ಆಸ್ಥಾನಕ್ಕೆ ಹೊರಟು ಹೋದಳು. ಈ ಮಗುವಾದರೂ ಸಿಂಹಗಳಿಂದಲೂ ಹುಲಿಗಳಿಂದಲೂ ಭಯಂಕರವಾಗಿ ನಿರ್ಜನವಾಗಿದ್ದ ಅರಣ್ಯದಲ್ಲಿ ಒಂಟಿಯಾಗಿ ಮಲಗೆದ್ದಿತು. ಆಗ ಆ ವನದಲ್ಲಿದ್ದ ಪಕ್ಷಿಗಳೆಲ್ಲವೂ
ಆ ಮಗುವನ್ನು ಸುತ್ತಿ ಮುತ್ತಿ ಕುಳಿತು ಅದಕ್ಕೆ ಬೇಕಾದ ಉಪಚಾರಗಳನ್ನು ಮಾಡುತ್ತಿದ್ದವು. ಆ ಅರಣ್ಯದಲ್ಲಿರುವ ಮಾಂಸ ಭಕ್ಷಕಗಳಾದ ಕ್ರೂರ ಮೃಗಗಳಿಂದ ಆ ಮಗುವಿಗೆ ಅಪಾಯವು ಬಾರದಂತೆ ಆ ಮಗುವಿನ ಸುತ್ತಲೂ ಆ ಪಕ್ಷಿಗಳೇ ಕಾವಲಾಗಿದ್ದು ಬಹಳ ಎಚ್ಚರಿಕೆಯಿಂದ ಆ ಮಗುವನ್ನು ಕಾಪಾಡುತ್ತಿದ್ದವು. ಓ ಮಹರ್ಷಿ, ಈ ಸಮಯಕ್ಕೆ ಸರಿಯಾಗಿ ನಾನು, ಅಂದರೆ ಈ ಕಥೆಯನ್ನು ಕಣ್ವ ಮಹರ್ಷಿಗಳು ಒಬ್ಬ ಬ್ರಾಹ್ಮಣನಿಗೆ ಹೇಳುತ್ತಿರುವುದರಿಂದ ಇಲ್ಲಿ ಕಣ್ವರು ಸ್ನಾನಾರ್ಥವಾಗಿ ನದಿಗೆ ಹೋಗುತ್ತಿದ್ದೆನು. ನಡುವೆ ನಿರ್ಜನವಾದ ಕಾಡಿನಲ್ಲಿ ಸಣ್ಣ ಮಗುವು ಮಲಗಿರುವುದನ್ನು, ಅದರ ಸುತ್ತಲೂ ಅನೇಕ ಪಕ್ಷಿಗಳು ಕಾವಲಾಗಿ ಕುಳಿತಿರುವುದನ್ನು ಕಂಡೆನು. ನಾನು ಹೋದೊಡನೆ ಕೆಲವು ಹಕ್ಕಿಗಳು ಥಟ್ಟನೆ ಬಂದು ನನ್ನ ಪಾದಗಳ ಮೇಲೆ ಬಿದ್ದು ಇಂಪಾದ ಸ್ವರದಿಂದ ಕಿಲಕಿಲ ಧ್ವನಿ ಮಾಡುವ ನೆವದಿಂದ, ಓ ಮಹಾತ್ಮ, ಈ ಮಗುವು ವಿಶ್ವಾಮಿತ್ರನಿಂದ ಹುಟ್ಟಿದ ಕನ್ಯೆ. ಇವಳನ್ನು ನೀನು ನಿನ್ನ ಆಶ್ರಮಕ್ಕೆ ಎತ್ತಿಕೊಂಡು ಹೋಗಿ ಪೋಷಿಸಬೇಕು. ಈ ಮಗುವನ್ನು ನೀನು ನಿನ್ನಲ್ಲಿ ನ್ಯಾಸರೂಪವಾಗಿಟ್ಟುಕೊಂಡು ಬೆಳೆಸು. ಓ ಬ್ರಾಹ್ಮಣೋತ್ತಮ, ನಿನ್ನ ಮಿತ್ರನಾದ ವಿಶ್ವಾಮಿತ್ರನು ತನ್ನ ಕಾಮ ಕ್ರೋಧಗಳನ್ನು ಜಯಿಸಲಾರದೆ ಈ ಕಾರ್ಯವನ್ನು ಮಾಡಿ ಕೌಶಿಕಿ ನದಿಗೆ ಹೊರಟು ಹೋದನು. ನೀನು ಪರಮ ದಯಾಳುವಾದುದರಿಂದ ಆತನ ಮಗಳನ್ನು ನಿನ್ನಲ್ಲಿ ಇಟ್ಟುಕೊಂಡು ಪೋಷಿಸಬೇಕು ಎಂದವು. ಓ ಬ್ರಾಹ್ಮಣೋತ್ತಮ, ನಾನು ಪಕ್ಷಿಗಳ ಭಾಷೆಗಳನ್ನೆಲ್ಲ ಚೆನ್ನಾಗಿ ತಿಳಿಯಬಲ್ಲವನು, ಎಲ್ಲ ಭೂತಗಳಲ್ಲಿಯೂ ಕನಿಕರವುಳ್ಳವನು. ಆದುದರಿಂದ ಒಡನೆಯೇ ಆ ಮಗುವನ್ನು ಎತ್ತಿಕೊಂಡು ಬಂದು ಮನೆಯಲ್ಲಿಟ್ಟು ಮಗಳಂತೆ ಭಾವಿಸಿ ಪೋಷಿಸಿದನು. ತನ್ನ ಜನ್ಮವನ್ನು ಕೊಟ್ಟವನು, ತನ್ನ ಪ್ರಾಣವನ್ನು ಕಾಪಾಡಿದವನು, ತನಗೆ ಅನ್ನವನ್ನಿಕ್ಕೆ ಪೋಷಿಸಿದವನು, ಈ ಮೂವರು ತಂದೆಗಳೆಂದೇ ಧರ್ಮಶಾಸ್ತ್ರದ ನಿರ್ಣಯವು. ಆದುದರಿಂದ ನಾನು ಪುತ್ರಿಯಂತೆ ಭಾವಿಸಿ ಅವಳನ್ನು ತಂದು ಪೋಷಿಸುತ್ತಿದ್ದೆನು. ನಿರ್ಜನವಾದ ಕಾಡಿನಲ್ಲಿ ಪಕ್ಷಿಗಳಿಂದ, ಅಂದರೆ ಶಕುಂತಗಳಿಂದ ಪೋಷಿಸಲ್ಪಟ್ಟ ಆಕೆಗೆ ಶಕುಂತಳೆ ಎಂದೇ ಹೆಸರಿಟ್ಟು ನಾಮಕರಣವನ್ನು ಮಾಡಿದೆನು. ಶಕುಂತಳೆಯು ನನ್ನ ಮಗಳೆನಿಸಿದುದಕ್ಕೆ ಇದೇ ಕಾರಣವು. ಈ ಶಕುಂತಳೆಯು ನನ್ನನ್ನು ತಂದೆಯೆಂದೇ ಭಾವಿಸಿರುವಳು ಎಂದು ನನ್ನ ತಂದೆಯಾದ ಕಣ್ವನು ನನ್ನಿದಿರಾಗಿಯೇ ಆ ಬ್ರಾಹ್ಮಣನಿಗೆ ಹೇಳಿದ ವೃತ್ತಾಂತವನ್ನು ನಾನು ಕೇಳಿದೆನು. ಓ ಮಹಾರಾಜ, ನಾನೇನು ನನ್ನ ಸ್ವಂತ ತಂದೆಯ ಮುಖವನ್ನು ನೋಡಿದವಳಲ್ಲ. ಈ ಕಣ್ವ ಮಹರ್ಷಿಯನ್ನೇ ನಾನು ತಂದೆಯನ್ನಾಗಿ ತಿಳಿದು ಅವನ ಪೋಷಣೆಯಲ್ಲಿ ಇರುವೆನು ಎಂದಳು. ಇದು 93ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.